ನಮ್ಮ ಚಂದ್ರಾಯಪಟ್ಟಣದಿಂದ 22 ಕಿಲೋಮೀಟರ್ ಇರೋ ಶ್ರೀ ಕ್ಷೇತ್ರ ಮಾನೂರು ಮಲ್ಲೇಶ್ವರ ಬೆಟ್ಟ. ದೇವಸ್ಥಾನ ಇತಿಹಾಸದ ಬಗ್ಗೆ, ಇದು ದೇವಸ್ಥಾನ ಇತಿಹಾಸದ ಬಗ್ಗೆ ಅಂತ ಮಗ. ಇವ್ನು ಹುಟ್ಟಿದೂರು ಮಾವನೂರು. ಮಾವನೂರಲ್ಲಿ ಹುಟ್ಟಲಾಗಿ ಮೂಗ್ಮಲ್ಲಪ್ಪನ ಗುಡಿ ಅಂತ ಅಲ್ಲಿರೋದು ಪಂಚಲಿಂಗೇಶ್ವರ ದೇವಸ್ಥಾನ ಮೂಗ್ಮಲ್ಲಪ್ಪ. ಅಲ್ಲಿ ಮಲ್ಲಪ್ಪ ವಾಸವಾಗಿದ್ದಾಗ ದೇವಸ್ಥಾನ ಕಟ್ಟಿ ನಿರ್ಮಾಣ ಮಾಡಿದ್ರು. ಶಿಖರ ಕಟ್ಟೋದಕ್ಕೆ ದೇವಸ್ಥಾನ ಹಿಂದೆ ದುಡ್ಡು ಬಂದೆಲ್ಲ ಕೊಚ್ಚಾಕ್ತಿದ್ರು. ಕಾಲದಲ್ಲಿ ಏನೇನು ಕೊಚ್ಚಾಕ್ತಿದ್ದಾಗ ಏನ್ ಮಾಡಿದ್ರು, ಮಾವನೂರಲ್ಲೆಲ್ಲ ಊರೆಲ್ಲ ಸೇರಿ ಪಕ್ಕದಲ್ಲಿ ಮಣ್ಣು ತೆಗೆದು ಅದ್ರ ಮೇಲೆ ಮುಚ್ಚಿ ಮಣ್ಣು ಮುಚ್ಬಿಟ್ಟು ಗುಡದಂಗ್ ಮಾಡ್ಕೊಂಡು ದೇವ್ರನ್ನ ಉಳಿಸ್ಕೊಂಡ್ರು. ಮಾವನೂರಲ್ಲಿ ಸೇರಿ ಉಳಿಸ್ಕೊಂಡ್ಲಾಗಿ ಆ ಭಗವಂತ ಅಲ್ಲಿ ಉಳಿದಿದ್ದ. ಈ ದೇವಸ್ಥಾನ ಮುಚ್ಚಾದ್ಮೇಲೆ ಏನಾಗ್ಬಿಡ್ತು, ಅವ್ನಿಗೆ ಕಚ್ಚಾಗಿ ಹೋಗ್ಬಿಡ್ತು. ಅಲ್ಲಿ ಮೇಲೆ ಎಲ್ಲ ಮುಚ್ಬಿಟ್ರು, ಒಂದು ಗುಡ್ಡು ಟೈಪ್ ಮಾಡ್ಬಿಟ್ಟು ಮುಚ್ಬಿಟ್ರು. ಮುಚ್ಚಾದ್ಮೇಲೆ ಏನಾಗ್ಬಿಡ್ತು, ಅವ್ನಿಗಿರಕ್ಕೆ ಬೆಳಕೇನು ಕಾಣ್ಲಿಲ್ಲ. ಆಗೇನ್ ಮಾಡಿದ್ರು ಅವರು, ದೇವ್ರ ಅಲ್ಲಿಂದ ಹೊರಟ್ಬಿಟ್ಟ. ನಾವು ಇರೋ ಗಂಗೆಯನ್ನು ಕರ್ಕೊಂಡು, ಗಂಗೆ ತಲೆ ಮೇಲೆ ಇಟ್ಕೊಂಡು ಗೌರಮ್ಮನ ಕರ್ಕೊಂಡು ಹೊರಟ. ಚಿತ್ರಡಿಗೆ ಹೊರಟಾಗ ಹೊರಟಾಯ್ತು. ಹಿಂದ್ಗಡೆ ದೇವ್ಳು ಬಾಕಲ್ ಕಾಯ್ತಲ್ಲ, ದೇವತೆ ಹಿಂದ್ಗಡೆ ಹೊಂಟ್ಕೊಂಡ್ ಹೊಂಟ್ಕೊಂಡಾಗ ಅವ್ವ ನೀನು ಇಲ್ಲಿ ಬಂದ್ಬಿಟ್ರೆ ನನ್ 100 ತಾಯಾರ ಯಾರವ ಅಂದ್ಬಿಟ್ಟು ಹೊಸಳೆಮ್ಮನ್ ದೇವಸ್ಥಾನ ಅಂತ ಇದೆ, ಮಾನೂರ್ ಹೊಸಳ್ಳಿ ಅಂತ. ಆ ಹೊಸಳೆಮ್ಮನ್ ದೇವಸ್ಥಾನ ತಕ್ಕೊಂಡು ನಿನ್ ತಂಗಿ ಅವಳು ಇಲ್ಲ ಒಬ್ಳು, ಇವಳ ಜೊತೆ ಇರೋ, ನಾನು ಮ್ಯಾಕ ಹೋಗ್ಬಿಟ್ಟು ಹಂಗ ಬಂದ. ಸ್ವಲ್ಪ ಮ್ಯಾಕ ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ನಿಲ್ಲೇರಪ್ಪ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಕೂರ್ಸ್ಬಿಟ್ಟು ನಮ್ಮೂರಿಗೆ ಬಂದ್ಬಿಟ್ಟು ಗಂಗೆ ತಂದ್ ಗಂಗೆ ಶಿವ ನಮ್ಮೂರಲ್ಲಿ ಇಟ್ಟು ಅಲ್ಲಿಂದ ಬಂದ್ಬಿಟ್ಟು ರಿದ್ಗುರ್ಗೆ ಕಲ್ಲು ಅಂತ, ಮುದ್ರೆ ಕಲ್ಲು ಅಂತ ಹಾರ ಕಟ್ಟತ್ತಾ ಇತ್ತು. ಅದಕ್ಕೆ ಅಲ್ಲಿ ಒಂದು ಸ್ಥಾಪನೆ ಮಾಡ. ನಮ್ಮೂರಲ್ಲಿ ಯಾವತ್ತೇ ದೇವ್ರು ಹೊಂಟಿದ್ರು ಅವಂದ ಮೊದ್ಲು ಅವ್ನ್ ಪೂಜೆ ಮಾಡ್ಕೊಂಡು ಫಸ್ಟ್ ನಾವೇನಿದ್ರು ಊರೊಳಗೆ ಮೆರವಣಿಗೆ ಒಳಗತ್ರ ಇತ್ತಲ್ಲ ಅಲ್ಲಿ ನಮ್ಮೂರ ಹತ್ರ ಇದೆ, ನಮ್ಮೂರ್ ಪಕ್ಕ. ಅಲ್ಲಿಂದ ಬಂದು ಕೊಳ ಅಂತ ಇದೆ, ಆ ಕೊಳದ ಹತ್ರ ಬಂದು ಕುತ್ಕತ್ತಿದ್ದಂಗೆ ಅವ್ನು ಏನ್ ಕುದ್ದ ಮೈಯೆಲ್ಲ ನೀರು ಜಳ 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 ಅಂತ. ಆ ತುಂಬ್ಕೊಂಡಾಗ ಏನಾಯ್ತು, ಇದು ನನ್ ಕೊಳಕ್ ನಿರ್ಮಲ ಅಂದ್ಬಿಟ್ಟು ಸ್ವಾಮಿ ಅಲ್ಲಿ ಕೊಳಕ್ ನಿರ್ಮಲ. ಅಲ್ಲಿಂದ ಪಕ್ಕಕ್ಕೆ ಬಂದ ನಮ್ಮೂರ್ ಬಾರೆ. ಅದು ಬಾರೆ ಅಂದ್ರೆ ಗಿಡ ಎಲ್ಲ ಬೆಳ್ಕೊಂಡು ಇದಾಗಿತ್ತು, ಯಾರು ಹುಟ್ಟು ಪೈರ್ ಮಾಡಿದ್ದಿಲ್ಲ. ಅಲ್ಲೋಗಿ ಗೌರಮ್ಮ ಕುತ್ಕೊಂಡಾಗ ಗೌರಮ್ಮಂಗ್ ಭಾರಿ ನೆಮ್ಮದಿ ಆಯ್ತು. ಶಿವನು ಅವರು ಅಂತ ಕುಂತಂದ್ರೆ ಶಿವ ಕೂರ್ಲು ಅಂತ ಎದ್ದು ಅಲ್ಲಿ ಓಡಾಡ್ತಿದ್ದಾಗ ಗೌರಮ್ಮ ಹೇಳಿದ್ನಂತೆ, ಒಂದ್ 5 ನಿಮಿಷ ಇಲ್ಲೇ ತಾಳ್ಮೆ ಕುತ್ಕೊಳ್ಳಿ, ಯಾಕೆ ಎದ್ದು ಓಡಾಡ್ತಿದ್ರ ಅಂತ. ಅವಳು ಗೌರಮ್ಮ ಕೇಳೋಕೆ ಆಯ್ತು ನೀನ್ ಇಲ್ಲೇ ಇರೋ, ನಾನು ಒಂಚೂರು ಮುಂದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಶಿವ ಬಂದ್ಬಿಟ್ಟ. ಬಂದು ಅಂತರ್ಬಸವನಾರಿಗೆ ಬಂದು ಕುಂತ್ಕೊಂಡ. ಅಲ್ಲೂ ನೆಮ್ಮದಿ ಆಗ. ಅಲ್ಲಿಂದ ಇಲ್ಲಿಗೆ ಬಂದ. ಇದೇ ತಿಲೆಕಲ್ಲಿನ ಮೇಲೆ ಹೋಗಿ ಕುತ್ಕೊಂಡ್. ಆ ಕುತ್ಕೊಂಡ್ ಆಗ್ಲಾಗಿ ಇಲ್ಲಿ ನೆಮ್ಮದಿ ಆಯ್ತು. ಶಿವ ಇಲ್ಲಿ ಬಂದು ನೆಲೆಸಿದ. ಅದಕ್ಕೆ ಯಾವ ಊರು, ಅದಕ್ಕೆ ಮಾನೂರ್ ಮಲ್ಲಪ್ಪ. ದೀಪಾವಳಿ ಜಾತ್ರೆಯಲ್ಲಿ ಜೋರಾಗಿ ಹಬ್ಬ ನಡೆಯುತ್ತೆ. ದೀಪಾವಳಿ ಕರಗೋತ್ಸವ ಅಂದ್ರೆ ಮಾವನೂರಲ್ಲಿ ಹುಟ್ಟೂರು ಮಾವನೂರು ಅಂತ ಅಲ್ಲಿ ಜಾತ್ರೆ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ.